ಓಂ ಚೇತನಾ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಎಷ್ಟಕ್ಕೆ ಬಂತೀಗ? 4 ಅಧ್ಯಾಯ ಶುರುವಾಗಿ ಅಲಾಧ್ಯಾಯ. ಈಗ ಹೇಳ್ತಾರೆ ಅಲ್ಲ ಎರಡನೇದಾಗಬೇಕು, ಮೊದಲನೇದಾಯ್ತು ಎರಡನೇದಾಗಬೇಕು. ನಚ ಶಶ್ವತ್ ಅತಿಪ್ರಸಿದ್ಧತ್ವ ಆತ್ಮಶಬ್ದೋದಿತಂ ಸ್ವಾಮಿತ್ವಂ ನ ನಿತ್ಯಶಃ ಉಪಾಸ್ಯಂ ಅನ್ಯೇಭ್ಯೋ ಅಧಿಕ ಫಲತ್ವೇನ ಸವಿಶೇಷತ್ವಾತ್ಮತ್ವಸ್ಯ. ತುಂಬ ಆಪತ್ತು ಇತ್ಯಾದಿ ಬಂದ ಕಾಲಕ್ಕೆ ನಾವು ದೇವ್ರ ಹೆಸರು ಹೇಳೋದಕ್ಕಾಗೋದೇ ಇಲ್ಲ, ಎಷ್ಟೋ ಹೆಸರು ಬಿಟ್ಬಿಡ್ತೇವೆ. ಆದ್ದರಿಂದ ಆತ್ಮಶಬ್ದನೂ ಹೇಳಬೇಕಾಗಿಲ್ಲ, ಇಲ್ಲ ಆತ್ಮಶಬ್ದ ಒಂದಾದರೂ ಹೇಳಬೇಕು ಅಂತೇಳಿ. ತುಂಬ ಆಪತ್ತು ಇತ್ಯಾದಿ ಬಂದ ಕಾಲಕ್ಕೆ ಹೆಚ್ಚು ಹೇಳೋದಕ್ಕೆ ಬರದೇ ಹೋದರೂ ಕೂಡ ಏನು ಹೇಳಬೇಕು? ಆತ್ಮ. ಯಾಕೆ ಹೇಳಿದ್ದಾರೆ ಅಂದರೆ ಅದಕ್ಕೊಂದು ವಿಶೇಷ ಅರ್ಥ ಇದೆ ನೋಡಿ. ಅದು ಅಧಿಕ ಫಲತ್ವೇನ ಸವಿಶೇಷತ್ವಾತ್ ಆತ್ಮತ್ವ. ಆತ್ಮಶಬ್ದ ವಿಶೇಷತೆಯಿಂದ ಕೂಡಿರೋದ್ರಿಂದ ಯಾವ ಕಾಲಕ್ಕೆ ಯಾವುದನ್ನು ಮರಿ ಕೊಡೋದು? ಆತ್ಮಶಬ್ದ ಬರಿ ಕೊಡೋದು. ಅರ್ಥ ಆಯ್ತಾ? ಮರಿಲೇ ಕೊಡು. ಅದು ಆತ್ಮಶಬ್ದ. ದೇವ್ರನ್ನ ಆತ್ಮ ಅಂತ ಕರೆದ್ರೆ ನಾವೇನಾಗ್ತೇವೆ? ಅದಕ್ಕೆ ಹನುಮಂತ ಕರೆದ ದಾಸೋಹಂ ಕೋಸಲೇಂದ್ರ, ದಾಸೋಹಂ ಕೋಸಲೇಂದ್ರ ತಕ್ಷಣ ಹೇಳ್ತಾರೆ ಯಾರಿಗೆ? ರಾಮಸ್ಯ ಅಕ್ಲಿಷ್ಟ ಕರ್ಮಣ. ರಾಮ ಅಂದರೆ ಯಾರು? ರಮತೆ ಇತಿ ರಾಮ. ಈ ಇದರದ ಆ ವಾಕ್ಯ ಈ ಅಧಿಕರಣಕ್ಕೆ ಅರ್ಥ. ಹನುಮಂತ ಭಾಷ್ಯ ಬರೆದ್ರು, ಭಾಷ್ಯ ಫಾಲೋ ತಾವೇ ಅರ್ಥ ಮಾಡಿಕೊಂಡು ಜನಕ್ಕೆ ತಿಳಿಸೋದಕ್ಕೂ ಅನುಸಂಧಾನ ಮಾಡಿಕೊಂಡು ಹೇಳ್ತಾರೆ. ಅದು ಮುಗೀತು. ದೇರ್ಫೋರ್ ಏನಂತ ಮಾಡಬೇಕಾಗ, ಎಂಥ ಆಪತ್ಕಾಲದಲ್ಲೂ ದೇವರನ್ನು ಆತ್ಮ ಅಂತ ಕರೆಯೋದನ್ನು ಬಿಡಕೊಡುದು. ಶಬ್ದ ಅಲ್ಲ, ಶಬ್ದ ಅಲ್ಲ, ಸ್ವಾಮಿಯನ್ನು ಅನುಸಂಧಾನ ಮರಿಕೊಡು. ಅದು ಮರೆತರೇನೆ ದ್ವೈತ ಉಳಿಯಲಿದೆ. ಅದು ಹೋಗಿಬಿಟ್ರೆ ದ್ವೈತ ಹೋದು ಅಂತ ಲೆಕ್ಕ. ಆದರೆ ಅದನ್ನು ಬಿಡಕೊಡುದು. ಇವತ್ತು ಯಾರು ತುಂಬ ಕಷ್ಟದ ಹೆಲ್ಪ್ ಹೆಲ್ಪ್ ಅಂತ ಕರೀತಾನೆ, ಗೊತ್ತಾಯ್ತಾ? ಹೆಲ್ಪ್ ಅಂತ ಕರಿಬೇಕಾದ್ರೆ ಏನಿದೆ ಅವನಿಗೀಗ? ನನಗೆ ಆಪತ್ತಿದೆ, ಬಿಡಿಸೋ ಸಮರ್ಥ ಇದ್ರೆ ನನಗೆ ಕಾಪಾಡಬೇಕು. ಅವನಿಗೆ ತಕ್ಷಣ ಯಾರು ಜ್ಞಾಪಕ ಮಾಡ್ಕೊತಾರೆ? ಮುಳುಗನು ಈಜು ಬಂದವ್ರಿಗೆ ಜ್ಞಾಪಕ ಮಾಡ್ಕೊತಾನೆ, ಗೊತ್ತಾಯ್ತಾ? ಅದು ರೆಲೆವೆಂಟ್ ಇರೋದು. ದೇವ್ರು ಎಲ್ಲದಕ್ಕೂ ಸ್ವಾಮಿ ಆದ್ದರಿಂದ ದೇವ್ರ ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ಆಪತ್ಕಾಲದಲ್ಲಿ ಸ್ಮರಣೆ ಮಾಡಬೇಕು ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಗೊತ್ತಾ? ಆವತ್ತು ಪರಿಹಾರ ಆಗುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಆಪತ್ಕಾಲದಲ್ಲಿ ಮರಿಬಾರದಕ್ಕೆ ಅಯ್ಯೋ ಅಂತ ಕೂಗೋ ಕೊನೆಯ ಪಕ್ಷ ನೋವಾದವನು ಸುಮ್ಮನೆ ಕೂತಿರ್ತಾನ. ನ್ಯಾಚುರಲಿ ಬೇಡ ಅಂದರೆ ಯಾರು ಇಲ್ಲ ಅಂತ ಅನ್ಸಿದ್ರು ಏನು ಮಾಡ್ತಾರ ಅವನು? ಅಯ್ಯೋ ಅಂತ ಕೂಗಕ್ಕೆ ಹೋಗ್ತಾನೆ. ಅದಕ್ಕೆ ಅಷ್ಟು ಕೂಗದೆ ಹೋದರೆ ಉಳಿದವ್ರು ಬರೋದಾದ್ರೆ ಹಾಗೆ ಅವರಿಗೆ ಕಾಮನ್ ಸೆನ್ಸ್ ಇದೆ, ಅದು ನೆನ್ಪಿಟ್ಕೊಂಡಿರ್ಬೇಕು. ಈಗ ಮೂರನೇದು ಸರಿ. ಹಾಗಿದ್ರೆ ತರಿಹಿ ಮೊದಲೇ ಪ್ರಶ್ನೆ ಏನು ಬಂದಿತ್ತು? ಯಾವಾಗಲೂ ಸಾಧನೆ ಮಾಡಬೇಕು, ಒಮ್ಮೆ ಮಾಡಬೇಕು ಅಂದರೆ ಶ್ರಮ ಯಾವಾಗಲೂ ಮಾಡಬೇಕು ಅಂತ, ಆವೃತ್ತಿ ಮಾಡ್ತಾನೆ ಇರಬೇಕು ಅಂತ ಹೇಳಿದ್ರು. ತೀರಾ ಪ್ರಸಂಗ ಇಮಿಡಿಯೇಟ್ ಪ್ರಶ್ನೆ ಬಂತಾಗ, ತೀರಾ ಆಪತ್ತು ಬಂದಾಗ ಏನು ಮಾಡಬೇಕು ಅಂದರೆ ಒಂದಾದರೂ ಹೇಳಿ. ಒಂದಾದ್ರೂ ಹೇಳಿದಕ್ಕೆ ಎರಡರ್ಥ. ಮತ್ತೆ ಒಂದಾದರೂ ಆವೃತ್ತಿನೂ ಮಾಡಿ. ಬರೀ ಆತ್ಮ ಆತ್ಮ ಅಂತ ಕೂಗೋದಲ್ಲ, ಆತ್ಮ ಆತ್ಮ ಹೆಲ್ಪ್ ಹೆಲ್ಪ್ ಅಂತ ಕೂಗ್ತಾನಲ್ಲ, ಹಾಗೆ ಅದನ್ನ ರಿಪೀಟ್ ಮಾಡ್ತಾರೆ ಕೊನೆ ಪಕ್ಷ. 2 ಪಾಯಿಂಟ್ ಆಯ್ತು. ಮೂರನೇದೀಗ ತರ್ಹಿ ವಿಶೇಷವತ್ವಾದೇವ ಪ್ರತೀಕಮಪಿ ಈಶ್ವರ ಉಪಾಸ್ಯಮಿತಿ ನಾಸ್ತಿ. ಹಾಗಿದ್ರೆ ನಾವು ಪ್ರತೀಕವನ್ನೇ ದೇವರು ಅಂತ ಉಪಾಸನೆ ಮಾಡಬಹುದಾ ಅಂತ ಪ್ರಶ್ನೆ. ಗೊತ್ತಾ? ನಾವು ವೃಂದಾವನ ತೋರಿಸ್ತೇವೆ, ರಾಯರು ಅಂತೇವೆ, ವಾದಿರಾಜರು ಅಂತೇವೆ, ಟೀಕಾಕೃತ್ಪಾದರು ಅಂತೇವೆ. ವೃಂದಾವನ ಟೀಕಾಕೃತ್ಪಾದರ ಅಲ್ಲ, ಅವರದ್ದು ಅಂತ ಅರ್ಥ. ಅದು ಅವರು ವೃಂದಾವನ ಅಂತ ಅರ್ಥನೇ ಹೊರತು ವೃಂದಾವನೇ ಅವರು ಅಂತ ಅರ್ಥ ಅಲ್ಲ. ಅವ್ರು ವೃಂದಾವನ ಅವರು ಏನಾಗ್ಬಿಡ್ತಾರೆ? ಜಡ ಪದಾರ್ಥ. ಅದೇ ರೀತಿ ಶ್ರೀನಿವಾಸ ದೇವರು ವಿಗ್ರಹ ದೇವರು ಅಂತ ಕರಿಬಾರ್ದು. ಯಾವಾಗ ವಿಗ್ರಹನ ಯಾತಕ್ಕೆ ಕರೀತಾರೆ ಅಂದರೆ ನಿಮ್ಮ ಅಪ್ಪ ಅಂತ ಫೋಟೋ ತೋರಿಸ್ತೇವಲ್ಲ ಹಾಗೆ. ಇದು ನಮ್ಮ ಅಪ್ಪನ ಫೋಟೋ ಅಂತ ಯಾರು ಹೇಳೋದಿಲ್ಲ. ಏನಂತ ಹೇಳ್ತಾರೆ? ಇವರೇ ನಮ್ಮ ಅಪ್ಪ ಅಂತಾರೆ. ಇವರೇ ನಮ್ಮ ಅಪ್ಪ. ಅದು ಬೇರೆ. ಜೊತೆಗೆ ಕೇಳಿದ್ರು ಹೋದ್ರಿ ಪ್ರಮಾಣವಾಗಿ ಹೇಳ್ತೀವಿ, ಅದು ಬೇರೆ. ಪ್ರಮಾಣ ಆಣೆಗಳೆಲ್ಲ ಹೇಳ್ಬಿಡ್ತಾರೆ. ಎಷ್ಟು ಆಣೆ ಮಾಡಿದ್ರು ಏನು ಅರ್ಥ ಗೊತ್ತೋ ಅವರಿಗೆ? ಇದು ನಮ್ಮ ಅಪ್ಪನ ಫೋಟೋ ಅಷ್ಟೇ ಹೊರತು ಅವರೇ ಅಪ್ಪ ಅಂತ ಅರ್ಥ ಅಲ್ಲ. ಬಟ್ ಕರೆಯೋದು ಹಾಗೇನೆ, ಅದೇ ರೀತಿನೇ. ಅದಕ್ಕೆ ಎಕ್ಸ್ಪ್ಲೇಷನ್ ಬಿಟ್ಟಿಲ್ಲ. ಅದು ಆವೃತ್ತಿ ಅಧಿಕರಣಕ್ಕೆ ಪಾರ್ಟ್ ಎ ಪಾರ್ಟ್ ಬಿ 2 ಸೂತ್ರ ಇದೆ ಅದರ. ಆದ್ದರಿಂದ ಇದು ಅಧಿಕರಣ ಅರ್ಥ ಹೇಳೋಕೆ ಕೊಟ್ಟಿರೋದು, ಸೂತ್ರಾರ್ಥ ಹೇಳೋಕೆ ಕೊಟ್ಟಿಲ್ಲ. ಸೂತ್ರಾರ್ಥ ಬ್ರಹ್ಮಸೂತ್ರದಲ್ಲಿ, ಇದೆಲ್ಲ ಅಧಿಕರಣ ಹೇಳೋದಕ್ಕೆ ಕೊಟ್ಟಿದ್ದಾರೆ. ನ್ಯಾಯ ವಿವರಣ
ನ್ಯಾಯ ಶಬ್ದಕ್ಕೆ ಅಧಿಕರಣ ನ್ಯಾಯ ಅಂತ ಅರ್ಥ. ಆದ್ದರಿಂದ ಬಿಟ್ಟಿಲ್ಲ. ಒಂದು ಸುಮಾರು 10-8 ಸೂತ್ರ ಇದೆ ಅಂತ ತಿಳ್ಕೊಬೇಡ. ಒಂದು ಅಧಿಕರಣದಲ್ಲೇ ಹೇಳೋದು ಎಷ್ಟು ಕೂಡ ಎಲ್ಲ ಅಷ್ಟು ಪ್ರತಿ ಸೂತ್ರಕ್ಕೆ ಹೇಳೋದಿಲ್ಲ. ಅದಕ್ಕೆ ಅವ್ರು ಕೇಳಿದ್ದು ಸೂತ್ರಾರ್ಥ ಆಗೋಗಿದೆ, ಹೇಗೆ ನ್ಯಾಯ ಯೋಜನೆ ಮಾಡಬೇಕು ನಾವು ಅಂತ ತಿಳಿಸ್ಕೊಡಿ ಅಂತ ಕೇಳಿದಾರಲ್ಲ, ಅದನ್ನು ತೋರಿಸ್ತಾ ಇದ್ದ. ಯಾರು ಬಿಟ್ಟಿಲ್ಲ. ಅವ್ರಿಗೆ ಲಿಂಗ ಹಚ್ಚ ಮುಗಿತಲಿಗೆ. ಆಮೇಲೆ ನ ಪ್ರತೀಕೆ ನಹಿ ಸಹ ಅದಕ್ಕೆ ಹೇಳ್ತು. ಪ್ರತೀಕ ಬಿಟ್ಬಿಡೋಣ ಒಂದು ಪ್ರಶ್ನೆ, ನಮ್ಮಲ್ಲಿ 2 ಭಾಳ ಪ್ರಶ್ನೆ. ಪ್ರತೀಕನೇ ಬಿಟ್ಬಿಡೋಣ ಒಂದು, ಅಥವಾ ಪ್ರತೀಕನೇ ದೇವರು ಅಂತ ತಿಳ್ಕೊಬೋಣ, 2 ಎಕ್ಸ್ಟ್ರೀಮಿಟೀಸ್ ನಾವು. ಅದಕ್ಕೆ ಹೇಳ್ತಾರೆ ಇಲ್ಲ, ಪ್ರತೀಕ ಬಿಡಬಾರ್ದು. ಪ್ರತೀಕ ಬಿಡೋ ಸಾಮರ್ಥ್ಯ ಇರೋದು ಯಾರಿಗೆ? ವಾಯುದೇವರಿಗೆ ಮಾತ್ರ. ಅವ್ರ ಪ್ರತೀಕನೇ ಬೇಕಿಲ್ಲ ಅವರಿಗೆ. ಯಾತಕ್ಕೆ? ದೇವ್ರು ಡೈರೆಕ್ಟ್ ನೋಡ್ತಾರೆ. ನಿಮ್ಮ ಅಪ್ಪನೇ ಎದುರಿಗಿಂತ ಫೋಟೋ ಹಾಕಿ ತೋರಿಸ್ಬೇಕು, ಅಲ್ಲೇದು ಅಪ್ಪ ಇದು ಇವರೇ ಅಪ್ಪ ಅಂತ ಹೇಳಬೇಕು, ಫೋಟೋ ತೋರಿಸಿ ಇವರ ಅಪ್ಪ ಅಂತ ಹೇಳಬೇಕು. ಆದ್ದರಿಂದ ಅವ್ರಿಗೆ ಬೇಕಿಲ್ಲ. ನಿತ್ಯದಲ್ಲೂ ಅದು ಗುಡ್ದವರಿಗೆ ಪ್ರತೀಕ ವಾಯುದೇವರು, ಅಲ್ಲಿ ದೇವ್ರನ್ನ ಮಾಡಬೇಕು. ಅವ್ರಿಗೆ ಪ್ರತೀಕ ಇಲ್ಲ. ಈಗ ದೇವರೇ ಕಂಡ ಪ್ರತೀಕ ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ ಆದ್ದರಿಂದ ಅವರಿಗೆ ಆ ಮಾತಿಗೆ ಹೊಸ ಅರ್ಥ ಬರುತ್ತಾಗ. ಪ್ರಳಯ ಕಾಲದಾರ ಪ್ರತೀಕ ಬೇಕು ಅಂದ್ರೆ ಬೇಕಿಲ್ಲ ಅವರಿಗೆ. ದೇವ್ರನ್ನ ಕಾಣ್ತಾರ ಆದ್ದರಿಂದ ಪ್ರತೀಕ ಬೇಡದವರು. ಅಪ್ರತೀಕಾರದ ಅರ್ಥ ಆಗಲ್ಲ. ಅವ್ರು ಏನಂದ್ರೆ ಹೊರಗೂ ದೇವರು ತಿಳಿಯಬಲ್ಲವರು ಅಷ್ಟೇ ಅರ್ಥನೇ ಹೊರತು ಪ್ರತೀಕ ಬಿಟ್ಟವರು ಅಂತ ಅರ್ಥ ಅಲ್ಲ. ಅದಕ್ಕೆ ಪ್ರತೀಕ ಬೇಕೇ ಬೇಕು ಎಲ್ಲರಿಗೂ ಕೂಡ. ಪ್ರತೀಕ ಕಂಪಲ್ಸರಿ ಅಷ್ಟೇ. ಆಲಂಬನ ಇಲ್ಲ. ಆಲಂಬನ ಇಲ್ಲ ಅಂದ್ರೇನು? ಯಾರು ಬೇಕು? ಇವತ್ತು ಮಗಿ ಹೇಳ್ಬೇಕಾದ್ರೆ ಅವ್ರ ಪುಸ್ತಕಗಳು ಹೇಳ್ಬೇಕಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಕಲಿಬೇಕಾದ್ರೆ ಪುಸ್ತಕ ಇದೆ ಅದಕ್ಕೆ. ಈಗ ಬೇಕಿಲ್ಲ ಅಷ್ಟೇ ಹೊರತು ಒಂದು ಸ್ಟೇಜಲ್ಲಿದೆ. ಇವ್ರಿಗೆ ಹಾಗಲ್ಲ, ಯಾವ ಕಾಲಕ್ಕೂ ಬೇಕಿಲ್ಲ. ಇದು ವಾಯುದೇವರ ಹಿರಿಮೆ. ಆದ್ದರಿಂದ ನಾನು ಪ್ರತೀಕ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಅರ್ಥ. ಆದರೆ ಪ್ರತೀಕನೇ ದೇವರನ್ನು ತಿಳ್ಕೊಳ್ಬಾರದು ಅಂತಲೂ ಅರ್ಥ. ತಲವಕಾರ ಶುರುವಾಗದೆ ಅದರಿಂದ. ನೇದಂ ಯಜಿದಂ ಉಪಾಸತೆ, ಏನು ಪೂಜೆ ಮಾಡ್ತಾರಲ್ಲ ಅದೇ ದೇವರಲ್ಲ, ದೇವ್ರ ಪ್ರತೀಕ ಅಷ್ಟೇ ಹೊರತು ಅದರೊಳಗೆ ದೇವರಿದ್ದಾರೆ ಅಂತ ಪೂಜೆ ಮಾಡಬೇಕೆ ಹೊರತು ಏನು ಮಾಡಿಕೊಡೋದು ಅದನ್ನೇ ದೇವರನ್ನು ತಿಳ್ಕೊಳ್ಳೋಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಏನು ಹಾಂ ಹಾಂ ಅಲ್ಲ, ಪ್ರತೀಕ ಇಲ್ಲದೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಒಂದು ಸ್ಟೇಜಲ್ಲಿ ಏನಾದರೂ ಅವರು ಕೆಲವು ಪ್ರತೀಕ ಯಾವಾಗಲೂ ಬೇಕು, ಅವ್ರಿಗೆ ಬೇಕಿಲ್ಲ ಅಷ್ಟೇ ಹೊರತು ಪ್ರತೀಕ ಇಲ್ದೇನೆ ಸಾಧನೆ ಮಾಡೋದು ಅಂತ ಅರ್ಥ ಅದಕ್ಕಲ್ಲ. ಆಲಂಬನ ಶಬ್ದ ಇದೆ. ಅವಲಂಬನೆ ಅಂತ ಅರ್ಥ. ಅವಲಂಬನೆ ಇಲ್ಲದವರು ಅಂತ ಅರ್ಥನೇ ಹೊರತು ಪ್ರತೀಕನೇ ಇಲ್ಲ ಅಂತ ಅರ್ಥ ಅಲ್ಲ. ಪ್ರತೀಕನೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಇವ್ರಿಗೆ ಮಾತ್ರ. ಮುಂಚನ್ಮ ಹೀಂ ನಿತ್ಯ ನಿಷೇವಣಾರ್ಥಂ ಸ್ವಾತ್ಮಾನಮೇವೈಷ ಅದಕ್ಕೆ ಅರ್ಥ. ತನ್ನೇ ಕೊಟ್ಟರು ಪ್ರತೀಕ ಬೇಡ, ನನ್ನೇ ಪೂಜೆ ಮಾಡಿ. ಯಾವಾಗ ಪ್ರತೀಕ ಹಾಕ್ಬೇಕು ಅದಕ್ಕೆ? ಅರ್ಥ ಆಯ್ತಾ? ನಿಮ್ಮ ಯಾರನ್ನು ಕಳಿಸಿದ್ರೆ ನಾನೇ ಬರ್ತೀನಿ ಅಂದಮೇಲೆ ಇನ್ನೊಬ್ಬರನ್ನ ಕಳಿಸ್ಬೇಕು ಅವ್ರನ್ನ. ನಾನೇ ಬರ್ತೀನಿ ಐ ಫ್ರೀ ಅಂತ ಹೇಳಿದ್ರೆ ಮುಗಿದ್ರೆ ಹೇಗೋ ಹಾಗೆ. ಅದು ಸ್ವಾರಸ್ಯ ಇದೆ ಆ ಪದದಲ್ಲಿ. ವಾಯುದೇವರ ಮಹಿಮೆ ಅದು. ಪ್ರಧಾನಂ ಧಾಮ ವಿಷ್ಣುವಸ್ತು ಪ್ರಾಣ ಏವ ಪ್ರಕೀರ್ತಿತಃ. ಮುಖ್ಯ ಪ್ರತೀಕ ಅಂದ್ರೆ ಯಾರು ಅಂದರೆ ವಾಯುದೇವರೇ. ಗೊತ್ತಾಯ್ತಾ? ಅಂತ ಹೇಳಿದಾಗ ಅವ್ರಿಗೆ ಪ್ರತೀಕ ಬೇಕಿಲ್ಲ, ಸಾಕ್ಷಾತ್ ನೋಡ್ತಾರೆ ಅಂತ ಅರ್ಥ ಆಗುತ್ತಾಗ. ಯಾರೋ ಅವ್ರು ನೋಡಬೇಕಾಗಿದೆ, ಅವರಿಗೆ ಮೀಡಿಯೇಷನ್ ಬೇಕಾದರೆ ಅವ್ರಿಗೇನು ಏನು ಮಾಡ್ಬೇಕು? ಯಾರು ಪ್ರಿಫರ್ ಮಾಡ್ತೀವಿ ನಾವೀಗ? ಡೈರೆಕ್ಟಾಗಿ ಕರ್ಕೊಂಡು ಹೋಗೋರ ಜೊತೆ ಹೇಗೆ ಹೋಗ್ತೀವೋ ಹಾಗೆ ಡೈರೆಕ್ಟ್ ನೋಡೋರ ಜೊತೆ ಅವ್ರ ಪ್ರತೀಕ ಮಾಡ್ಕೋಬೇಕೇ ಹೊರತು ಅವ್ರು ಇನ್ನೊಬ್ರು ಉಳಿದ ದೇವತೆಗಳು ಮಾಡ್ಕೊಂಡ್ರೆ ಮತ್ತೆ ಇಲ್ಲಿ ಬರಲೇಬೇಕು ಅವರು. ಗಣೇಶರ ಪೂಜೆ ಮಾಡ್ತೀವಿ ಅಂತ ತಿಳ್ಕೊಬೋಣ, ಅಲ್ಲಿ ಭಾರತೀಯರು ಮತ್ತೆ ಬರ್ಬೇಕು ಅವ್ರ ಮಧ್ಯೆ. ಅವ್ರು ಬೈಪಾಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ ಈಗ? ಬಟ್ ಇವರು ಬೈಪಾಸ್ ಮಾಡ್ಬೋದು ನಾವೀಗ. ನಾವು ಸೂರ್ಯನ ಸಂಬಂಧ ನಮಗಿಲ್ಲ, ಈಗ ಯಾವುದೋ ವಿಷಯ ಚಿಂತನೆ ಮಾಡ್ತಿದ್ದೇವೆ. ಡೈರೆಕ್ಟ್ ಭಾರತೀಯರು ಅದನ್ನ ಅವ್ರು ಸಂಬಂಧಪಟ್ಟವ್ರು ಮಾಡಿ ಇವ್ರು ಮಾಡಬೇಕಾಗಿಲ್ಲ. ರೆಲೆವೆಂಟ್ ದೇವರು ಸಾಕು. ವಾಯುದೇವ ಎಲ್ಲದಕ್ಕೆ ರೆಲೆವೆಂಟ್ ಆಗೋದ್ರಿಂದ ಪ್ರತಿ ಸ್ಟೇಜಲ್ಲಿ ಏನು ಮಾಡಬೇಕು? ಅವ್ರನ್ನ ತರಲೇಬೇಕು. ಆಗ ಪೂಜೆಗೆ ಅರ್ಥ ಬರುತ್ತೆ, ಯಾತಕ್ಕೆ ಮಾಡ್ತೇವೆ ಅಂತ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಸಾಮಾನ್ಯ ವಿಶೇಷಾಂಶ ಇದೆ. ದೊಡ್ಡವರು ಎದುರು ಚಿಕ್ಕವನು ಪೂಜೆ ಮಾಡಬಾರ್ದು. ಬೈಬೇಕು ಅಂತ ಅರ್ಥ ಅಲ್ಲ, ಮಾಡಬಾರ್ದು. ದೊಡ್ಡವರು ಕೂತ್ ಕಾಲಕ್ಕೆ ಅವ್ರೊಬ್ಬರು ಉಳಿದವ್ರಿಗೆ ನಮಸ್ಕಾರ ಮಾಡಬಾರ್ದು, ಚಿಕ್ಕವ್ರಿಗೆ ನಮಸ್ಕಾರ ನಿಯಮ ಉಂಟು. ದೇವಸ್ಥಾನದಲ್ಲೂ ಹಾಗೇನೆ, ಯಾರು ಫಾಲೋ ಮಾಡೋದಿಲ್ಲ ಅದರ. ದೇವಸ್ಥಾನದಲ್ಲಿ ಇದ್ದಾಗ ಮಾಡಿ ಪ್ರದರ್ಶನ ನಮಸ್ಕಾರ ಆಗ್ತಾರೆ, ಇವ್ರಿಗೆ ಮಾಡಬಾರ್ದು. ಯಾಕೆಂತ ಕೇಳಿದ್ರೆ ಅವ್ರು ಅಲ್ಲಿ ಪ್ರಧಾನ ಅಲ್ಲಿದ್ದವ್ರು ಹೊರಗೆ ಬಂದು ಮಾಡಬೇಕು, ಅಲ್ಲಿ ಮಾಡಬಾರ್ದು. ಗೊತ್ತಾಯ್ತಾ? ಅದು ನಿಯಮಗಳವೆಲ್ಲ. ಅದು ರಾಮದೇವ್ರು ಹೊರ ಕೊಡ್ತಾರೆ, ನನ್ನ ಮುಂದೆ ಪೂಜೆ ಮಾಡಿಸ್ಕೊಳ್ಳು ಅರ್ಹತೆ ಒಂದೇ ಅಂತೇಳಿ. ಅದಕ್ಕೆ ದೇವರು ವಾಯುದೇವರು ಇರಲೇಬೇಕು. ದೊಡ್ಡ ಇದು ಯಾತಕ್ಕೆ ಹೇಳ್ತಾರೆ? ಉಳಿದವರು ಒಂದು ಕ್ಷಣದಲ್ಲಿ ಏನು ಮಾಡಿಬಿಡ್ಬೋದು, ಆ ಕ್ಷಣಕ್ಕೆ ದೇವ್ರ ತಾವು ದೊಡ್ಡವರು ಬರಬೇಕು, ಒಂದು ಒಳಗಾಗೋ ಚಾನ್ಸ್ ಇದೆ. ವಾಯುದೇವ್ರು ಇಮ್ಮಿಡಿಯೇಟಾಗಿ ಯಾರಿಗೆ ಅಪ್ಲೈ ಮಾಡ್ತಾರೆ? ಅರ್ಪಿಸ್ಬಿಡ್ತಾರೆ. ಆದ್ದರಿಂದ ಅವ್ರು ಬಿಟ್ಟು ಮಾಡಕ್ಕೆ ಬರೋದಿಲ್ಲ. ಈ ವಾಯುದೇವ್ರ ಮಹಿಮೆ ಭಾರಿ ದೊಡ್ಡದು.
ಎಲ್ಲಿ ಹೋದ್ರೂ ವಾಯುದೇವ್ರ ಮೇಲೆ ಕಾಮನ್ ಫ್ಯಾಕ್ಟ್ರೇ ಬರಬೇಕು. ನಾವು ಏನೇ ಕೆಲಸ ಮಾಡಿದ್ರೆ ಪ್ರಾಣದೇವ್ರು ಇರಬೇಕೋ ಇಲ್ವಾ? ಇದು ಡೆಡ್ ಅದು. ಆ ದೃಷ್ಟಿಯಲ್ಲಿ ವಾಯುದೇವ್ರ ಮಹಿಮೆ ಇಲ್ಲದೆ ಯಾವ ಸೂತ್ರ ಯಾವುದನ್ನು ಹೇಳೋಕ್ಕೆ ಬರೋದಿಲ್ಲ. ಮದುವೆ ಹೇಳ್ಬೇಕಾದ್ರೂ ವಾಯುದೇವ್ರ ಮಹಿಮೆ ಬಿಟ್ಬಿಟ್ರೆ ಗತಿ ಏನಾಗ, ಅವ್ರ ಬಗ್ಗೆನೇ ಹೇಳ್ತಿರೋದು, ಅವ್ರ ವಿಷಯ ಹೇಳಿದವರೇನೋ ಹಾಗಾಗಿಬಿಡೋದು. ಒಟ್ಟು ಅರ್ಥ ಆಯ್ತಾ? ಈಗ ಉಪಾಸನೆ ಮಾಡ್ಬೇಕಾದ್ರೆ ಆತ್ಮಾಂಬ ಉಪಾಸನೆ ಬಿಡ್ಕೊಡುದು. ಪ್ರತೀಕ ಇಲ್ಲದೆ ಮಾಡಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರತೀಕ ನಮಗೆ ಬೇಕು, ಆದರೆ ಅದೇ ದೇವರಲ್ಲ. ಸೊ ವಾಯುದೇವರನ್ನು ನಾವು ಎಷ್ಟೇ ಸ್ತೋತ್ರ ಮಾಡಿದ್ರು ಕೂಡ ನೀವು ಭಗವಂತನ ಪ್ರತೀಕ ಅಂತ ಮಾಡಬೇಕೆ ಹೊರತು ಏನಂತ ಮಾಡಬಾರ್ದು. ನಮಗೆ ಪ್ರತೀಕ ಅಂತ ತಲೆ ಬರೋದು ಯಾವುದು? ಅಚಲ ಪ್ರತೀಕ ಜ್ಞಾಪಕ ಆಗುತ್ತೆ, ಜಡ ಪ್ರತಿಮೆ ಆಗುತ್ತೆ. ವಾಯುದೇವರು ಚೇತನ ಪ್ರತಿಮೆ. ತಂದೆ ತಾಯಿ ಇಲ್ಲಿ ಏನು ಮಾಡಬೇಕು, ಅಲ್ಲಿ ಚೇತನ ಪ್ರತಿಮೆಗಳು ಬರಲ್ಲ, ಜಂಗಮ ಪ್ರತಿಮೆಗಳಾದ್ದರಿಂದ ವಾಯುದೇವರು ಬರೀ ಪ್ರತೀಕ ಅಲ್ಲ, ಜಂಗಮ ಪ್ರತೀಕ. ಜಂಗಮ ಪ್ರತೀಕವಾಗಿ ಉಳಿದವರೆಲ್ಲ ಏನೇ ಆದರೂ ಅವ್ರು ವಾಯುದೇವರು ಇದ್ರೇ ಇಲ್ಲದವರಿಲ್ಲ. ದೇರ್ಫೋರ್ ವಾಯುದೇವರು ವಿಶೇಷವಾಗಿ ದೇವರು ಏನಾಗಿದ್ದಾರೆ? ಪ್ರತೀಕವಾಗಿದ್ದಾರೆ. ಇದು ಗೊತ್ತಾದರೆ ನಾವು ಇಷ್ಟಪಡಲಿ ಬಿಡಲಿ ವಾಯುದೇವರು ಇರಲೇಬೇಕು. ತಿಳ್ಕೊಂಡ್ರೆ ಪುಣ್ಯ ಬಂತು, ವ್ರತ ಮಾಡಲಿ ಬಿಡಲಿ, ಏಕಾಸಿ ಬರುತ್ತೆ ಹೋಗುತ್ತೆ, ಹೋದಲ್ಲ ನಾವು ಮಾಡಲೇ ಇಲ್ಲ, ಪ್ರತಿಜ್ಞೆ ಪಾರ ಬಿಟ್ಟಿರ್ತೇವೆ ಅಲ್ಲ, ಸಿಕ್ಕಾಕೊಂಡಿರ್ತ ಅರ್ಥ, ಪಾರಬಾರ್ದಾಗಲ್ಲ ಅದು. ಹಾಗಿದೆ ದೇರ್ಫೋರ್ ಯಾವ ಕಾಲಕ್ಕೂ ಪ್ರತೀಕ ಬಿಡ್ಲಕ್ಕೂ ಬರೋದಿಲ್ಲ, ಪ್ರತೀಕರೇ ದೇವರು ತಿಳ್ಕೊಳ್ಳೋಕ್ಕೂ ಬರೋದಿಲ್ಲ. ಇದರಿಂದ ಇಂಡೈರೆಕ್ಟ್ಲಿ ವಾಯುದೇವ್ರನ್ನ ಬೆಳಕು ಬರೋದಿಲ್ಲ ಅಂತ ಅರ್ಥ. ನ ಪ್ರತೀಕೆ ನಹಿಸ ಅಂತ ಹೇಳಿದ್ರೆ ಇಲ್ಲಿ ಈ ಪ್ರತೀಕ ಬಗ್ಗೆ ಶುರುವಾಗಿಲ್ಲ ಉಪನಿಷತ್ತು. ಗೊತ್ತಾಯ್ತಾ? ಏನಂತ ಹೇಳಿದ್ರು? ಅನ್ನಂ ಬ್ರಹ್ಮೇತ್ಯುಪಾಸೀತ, ಮನಃ ಬ್ರಹ್ಮೇತ್ಯುಪಾಸೀತ, ಎಲ್ಲ ಒಂದೊಂದೇ ಹೇಳ್ತಾರೆ. ಆ ಪ್ರತೀಕ ಹೇಳ್ತಾ ಇದ್ದಾರೆ. ಆ ಪ್ರತೀಕದಲ್ಲೂ ಫಸ್ಟ್ ದೇವತೆಗಳನ್ನು ತಗೋಬೇಕು, ಅವರು ವಾಯುದೇವರನ್ನು ತಗೊಳ್ಬೇಕು. ಅದಕ್ಕೆ ಏನಂತ ಹೇಳಿದ್ ನಮಗೀಗ ಗೋಲಕ ತ್ರಯ ಚಿಂತನೆ. ಗೋಲಕ ತ್ರಯ ಅಂತ ಹೇಳಿದ್ರೆ ಆರ್ತಾರೆ, 3 ಬಿಡ್ಲಕ್ಕೆ ಬರೋದೇ ಇಲ್ಲ. ಹಾಗೆ ತಿಳ್ಕೊಳ್ಳಿ ಅಂತೇಳಿ. ನ ತತ್ರ ಸಂಧಿ ಉಪಪತ್ತಿ ವಿದ್ಯತೆ ತಸ್ಯೈವ ಗ್ರಾಹ್ಯತ್ವಾತ್ ಅನ್ಯಸ್ಯ ಈಶತ್ವಗ್ರಹಣಸ್ಯ ಮಿಥ್ಯಾಜ್ಞಾನತ್ವಾದೇವ ಅನುಪಪತ್ತೇಹೇ. ಯಾತಕ್ಕೆ ಅವ್ರನ್ನೇನು ತಿಳ್ಕೊಳ್ಬಾರ್ದು ಅಂತ ಕೇಳಿದ್ರೆ, ಆ ಪ್ರತೀಕ ಅಂತ ಕರೆದ ಮೇಲೆ ಅಲ್ಲ ಅಂತಾನೆ ಅರ್ಥ. ಮತ್ತೆ ಬೇರೆ ಫೋಟೋ ಅಂತಷ್ಟು ಅವರಲ್ಲ, ಅವರು ಪ್ರತೀಕನ ಹೊರತು ಅವರಲ್ಲ. ಆ ದೃಷ್ಟಿಯಲ್ಲಿ ಅದನ್ನು ತಿಳ್ಕೊಂಡ್ರೆ ದೋಷ ಬರುತ್ತೆ. ಅಲ್ಲಿ ತುಂಬ ವಾಕ್ಯಗಳು ಕೋಟ್ ಮಾಡ್ತಾರೆ, ಅವ್ರ ಕೋಟ್ ಮಾಡ್ಬೇಕಾದ್ರೆ ತುಂಬ ಕೊಡ್ತಾರೆ. ಏನಂತ? ಯೋ ಅನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂತೇನ ನಕೃತಂ ಪಾಪಂ ಚೌರೇಣ ಆತ್ಮಾಪಹಾರಿಣ. ಈ ಮಾತು ಭಾರತದಲ್ಲಿ ಬರುತ್ತೆ. ಶಕುಂತಲೆ ದುಷ್ಯಂತನ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾಳೆ, ನಿನ್ನ ಮಗ ಇವನು ಅಲ್ಲ ಅಂತ ಹೇಳ್ತೀಯಲ್ಲ, ಎಂಥ ಪಾಪ ಕಾರ್ಯ ಗೊತ್ತಾ ಅಂತ ಹೇಳ್ತಾಳೆ. ಗೊತ್ತಾಯ್ತಾ? ಯೋ ಅನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂತೇನ ನಕೃತಂ ಪಾಪಂ ಚೌರೇಣ ಆತ್ಮಾಪಹಾರಿಣ. ಅವನು ತನ್ನನ್ನೇ ಕತ್ಕೊಂಡ ಕಳ್ಳ ಆಗಿಬಿಡುತ್ತೆ, ಆತ್ಮವಂಚನೆ ಮಾಡ್ಕೊಂಡಾಗುತ್ತೆ, ತಪ್ಪು ಹೇಳ್ತಿ ಅಂತ ಹೇಳ್ತಾನೆ. ಇಷ್ಟಾರು ದುಷ್ಯಂತ ಅಲ್ಲಾಡೋದಿಲ್ಲ. ಅದ್ರ ಉದ್ದೇಶ ಇತ್ತು, ಅದೆಲ್ಲ ಕವಿ ಬದಲಾಯಿಸ್ಬಿಟ್ಟಿದ್ದಾರೆ. ಆಮೇಲೆ ಆ್ಯಕ್ಚುಯಲ್ ಫ್ಯಾಕ್ಟ್ ಅದು, ಆತನಿಗೆ ಗೊತ್ತಿದೆ. ಅಷ್ಟು ಬೈದರೂ ಆತ ಹೇಳೋದಿಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ಯಾಕೆ ಹೇಳೋ? ತಾನು ರಾಜ, ಇದು ಗೊತ್ತಿಲ್ಲದೆ ಮದುವೆ ಹೆಣ್ಣು ಒಂದು ಮಗು ಬೇರೆ ಇದೆ ಅಂತ ಹೇಳಿಬಿಟ್ರೆ ಏನಾಗುತ್ತೆ? ಅದರಿಂದ ರಾಜನ ಬಗ್ಗೆ ವಿಶ್ವಾಸ ಹೋಗ್ಬಿಡುತ್ತೆ. ಇವತ್ತು ವಿಶ್ವಾಸ ಹೋದ್ರೆ ರಾಜರ ಕಾಲ ಬಂದೋಗಿ ವಿಶ್ವಾಸ ಹೋಗ್ಬಿಡುತ್ತೆ. ಆದ್ದರಿಂದ ಆತ ತನಗೆ ಗೊತ್ತಿದ್ರೂ ಕೂಡ ಅನಿವಾರ್ಯವಾಗಿ ಏನು ಹೇಳ್ತಾನೆ? ಜನ ತನ್ನ ಫಾಲೋ ಮಾಡಬಾರ್ದು ಎಂಬ ದೃಷ್ಟಿಯಿಂದ ಮಾತಾಡ್ತಾನೆ. ಅದು ಯಾವಾಗ ಅದು ಗೊತ್ತಾಯ್ತು, ಅದಕ್ಕೇನೆ ಮೆಚ್ಚಿತು, ದೇವತೆಗಳು ಮೆಚ್ಚಿಬಿಟ್ರು. ಕೊನೆಗೆ ದುಷ್ಯಂತ ಭಾರಿ ಒಳ್ಳೇದಾಯಿತು, ಸ್ವೀಕಾರ ಮಾಡೋ ಅಂತ ಹೇಳ್ತಾರೆ. ಅಂದರೆ ಅದು ಆತೇನಾದ್ರು ಮೋಸನೇ ಮಾಡಿರೋದು ಹಸಿರು ಹೇಳಕ್ಕೆ ಬರ್ತಿತ್ತು ಅಲ್ಲಿಗೆ. ಅಲ್ಲಿ ಕೋಟಿನ ಆಶೀರ್ವಾಡಿ ಬಂದಿರಬೇಕಾಗುತ್ತೆ ಅಷ್ಟೇ. ಸುಳ್ಳು ಹೇಳ್ತಾ ಇರ್ತಾರಲ್ಲ, ಸುಳ್ಳು ಬರೋದಿಲ್ಲ. ಆತ ಸತ್ಯನ ಮುಚ್ಚಿಟ್ಕೊಂಡಿದ್ದಕ್ಕೆ ಕಾರಣ ದೊಡ್ಡ ಒಂದು ಉದ್ದೇಶ ಇತ್ತು ಆತಗೆ. ರಾಜರ ಬಗ್ಗೆ ಅಗೌರವ ಬಂದು ಜನಗಳೆಲ್ಲ ಎದ್ದೆದಾಚಾರತೆ ಶ್ರೇಷ್ಠ, ದುಷ್ಯಂತ ಇಲ್ವೇ ನಮ್ಮ ರಾಜ ಅಂತ ಶುರು ಮಾಡ್ತಾರೆ ಹೇಳೋದಕ್ಕೋಸ್ಕರ. ಅದು ಆಗಬಾರ್ದು ಅಂತ ಮಾಡಿದ್ದಕ್ಕೆ ಭರ ಅವರು ಸ್ವೀಕಾರ ಮಾಡೋದು. ಅದಕ್ಕೆ ಭರತ ಅಂತ ಹೆಸರಾಯ್ತು. ಭರತ ಶಬ್ದಕ್ಕೆ ಅದು ಭರ, ಅವನನ್ನು ಭರಿಸು, ಸ್ವೀಕಾರ ಮಾಡು, ಅಕ್ಸೆಪ್ಟ್ ಹಿಮ್ ಅಂತ. ಇದು ಆ ಕಾಲಕ್ಕೆ ಬರೋ ಶ್ಲೋಕಗಳು ಇವೆಲ್ಲ ಕೂಡ. ಅದು ಇನ್ನೂ ಕೆಲವು ಎಲ್ಲ ಸೇರಿಸ್ಬಿಟ್ಟು ಕೋಟ್ ಮಾಡ್ತಾರೆ. ಅದು ಕಾಂಟೆಕ್ಸ್ಟ್ ಗೊತ್ತಿದ್ರೆ ಮಹಾಭಾರತಕ್ಕೆ ಇದಕ್ಕೂ ಯಾಕೆ ಉಪಯೋಗ ಆಯ್ತಾಗ. ಅರ್ಥೋಯಂ ಬ್ರಹ್ಮಸೂತ್ರಾಣ ಆಗ್ಬೇಕಾದ್ರೆ ಭಾಗವತಲ್ಲೂ ಬರುತ್ತೆ ಕತೆ, ಅದರಲ್ಲೂ ಬರುತ್ತೆ, ಮಹಾಭಾರತಲ್ಲೂ ಬರುತ್ತೆ. ಭಾಗವತ ಯಾವಾಗ ಬ್ರಹ್ಮಸೂತ್ರ ಅರ್ಥ ಆಗುತ್ತೋ ಮಹಾಭಾರತ ಆಗಲೇಬೇಕು. ಯಾತಕ್ಕೆ? ಅದು ಭಾರತಾರ್ಥ ನಿರ್ಣಯ ಆದಮೇಲೆ ಅದರಲ್ಲಿ ಇರಲೇಬೇಕಲ್ಲ, ಅದು ಒಂದಕ್ಕೊಂದು ಲಿಂಕ್. ಅದು ನಿಮ್ಮ ಮಾವಿನ ಹಣ್ಣಿದ್ದ ಮೇಲೆ ಮರ ಯಾವುದಾಗಿರ್ಬೇಕು, ಅದು ಆ ತೊಗಟೆ ಕೂಡ ಏನಾಗಿರ್ಬೇಕು? ಮಾವಿನ ತೊಗಟೆನೇ ಆಗಬೇಕು ಹೊರತು ಬೇವಿನ ತೊಗಟೆ ಒಳಗೆ ಇಟ್ಟು ಮಾಡಕ್ಕೆ ಬರೋದಿಲ್ಲ. ತೊಗಟೆ ಅಲ್ಲಿ ಸುತ್ತಮುತ್ತರ ಬಡ್ಡಿ ಕೂಡ ಏನು ಹೆಸರು? ಮಾವಿನ ಮಣ್ಣೇ ಬೇಕಲ್ಲ. ಅರ್ಥ ಆಯ್ತಾ? ಅದು ವಿಶೇಷ. ಅಲ್ಲಿ ಇರಲಿ, ನಾಳೆ ಮುಂದಿನ ನೆಕ್ಸ್ಟ್ ಯಾವ್ದೀಗ